ಎಣ್ಣೆ ಆಯ್ತು, ಈಗ ಹಾಲಿನ ಸರದಿ. ನಂದಿನಿ ಹಾಲಿನ ದರ ರಾಜ್ಯದಲ್ಲಿ ಹೆಚ್ಚಳ ಮಾಡಿ ಅತ್ಯಂತ ಕ್ಲೆವರ್ ಮೂವ್ ಅನ್ನ ಸರ್ಕಾರ ಪ್ಲೇ ಮಾಡ್ತಾ ಇದೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅರ್ಧ ಲೀಟರ್ಗೂ 2 ರೂಪಾಯಿ ಹೆಚ್ಚಳ, ಒಂದು ಲೀಟರ್ಗೂ ಕೂಡ 2 ರೂಪಾಯಿ ಏರಿಕೆಯನ್ನ ಮಾಡಿ ಸರ್ಕಾರ ಈಗ ಅತ್ಯಂತ ಕ್ಲೆವರ್ ಮೂವ್ ಅನ್ನ, ಜಾಣ ನಡೆಯನ್ನ ಅನುಸರಿಸಿದೆ. ಹೆಚ್ಚುವರಿಯಾಗಿ 2 ಪ್ಯಾಕೆಟ್ಗೂ 50 ml ಹಾಲನ್ನ ನಾವು ಸೇರಿಸಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಇದನ್ನ ನೀವು ಹೆಚ್ಚಳ ಅಂತ ಅಂದ್ಕೊಳ್ಬೇಡಿ, ಇದು ಜಸ್ಟ್ ನಾವು 50 ml ಗೆ ಚಾರ್ಜ್ ಮಾಡ್ತಾ ಇರುವಂತಹ ಫೀಸ್ ಅಂತ ಅಂದ್ಕೊಳ್ಳಿ ಅನ್ನೋ ರೀತಿನಲ್ಲಿ ತೋರಿಸ್ತಾ ಇದ್ದಾರೆ. ನಾಳೆಯಿಂದ ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ. ಈ ಮೂಲಕ ಜನರಿಗೆ ಮತ್ತೊಂದು ಬರೆ ಎಳೆಯೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಹಾಲಿನ ದರ ಹೆಚ್ಚಳದಲ್ಲಿ ಕೆಎಂಎಫ್ ಅತ್ಯಂತ ಜಾಣತನದ ಹೆಜ್ಜೆಯನ್ನ ಇಟ್ಟಿರೋದು ಸ್ಪಷ್ಟವಾಗ್ತಾ ಇದೆ. 50 ml ಸೇರಿಸ್ತಾ ಇದ್ದೀವಿ, ಈಗಿರುವಂತಹ ಅರ್ಧ ಲೀಟರ್ ಹಾಲ್ಗೆ 500 ml ಜೊತೆಗೆ 50 ml ನಾವು ಸೇರಿಸ್ಕೊಡ್ತಾ ಇದೀವಿ. ಹೀಗಾಗಿ 2 ರೂಪಾಯಿ ಹೆಚ್ಚಳ ಮಾಡ್ತಾ ಇದೀವಿ. ಸೊ ನೀವು ಪ್ರೈಸ್ ಹೈಕ್ ಅಂತ ಹೇಳಬೇಡಿ, ನಾವು ನಿಮಗೆ ಪ್ರಾಡಕ್ಟ್ ಕೂಡ ಕೊಡ್ತಾ ಇದೀವಿ ಅನ್ನೋದು ಸರ್ಕಾರದ ಕ್ಲಾರಿಫಿಕೇಶನ್ ಆಗ್ತಾ ಇದೆ. ಬಟ್ ಈ 50 ml ನ ಕೇಳಿದವ್ರು ಯಾರು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗ್ತಾ ಇದೆ. ತೀರಾ ಬೇಡಿಕೆ ಇರುವಂತಹ ಅರ್ಧ ಲೀಟರ್ ಹಾಲಿಗೆ 2 ರೂಪಾಯಿಯನ್ನ ಹೆಚ್ಚಳ ಮಾಡಲಾಗಿದೆ. ಕಡಿಮೆ ಪೂರೈಕೆ ಇರುವಂತಹ 1 ಲೀಟರ್ ಪ್ಯಾಕೆಟ್ಗೂ ಕೂಡ 2 ರೂಪಾಯಿಯನ್ನ ಹೆಚ್ಚಳ ಮಾಡಲಾಗಿರೋದು ತಿಳಿದು ಬರ್ತಾ ಇದೆ. ಸರಿ, ಇದು ಡೈರೆಕ್ಟ್ ಆಗಿ ಹಾಲು ಉತ್ಪಾದಕರ ಜೇಬಿಗೆ ಸೇರುತ್ತೆ ಅಂತ ಕೇಳಿದ್ರೆ ಅದಕ್ಕೂ ಸ್ಪಷ್ಟವಾದಂತಹ ಉತ್ತರ ಇಲ್ಲ. ಆದರೆ ಈ 2 ರೂಪಾಯಿ ಹೆಚ್ಚಳದಿಂದ ಹಾಲಿನ ಬೈ ಪ್ರಾಡಕ್ಟ್ಗಳ ಬೆಲೆ ಕೂಡ ಹೆಚ್ಚಳ ಆಗುತ್ತೆ. ಇದೊಂದು ಚೈನ್ ಲಿಂಕ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಸಾರ್ವಜನಿಕರಿಗೆ ಮತ್ತೊಂದು ಹೊರೆ, ಮತ್ತಷ್ಟು ಜೇಬಿಗೆ ಕತ್ತರಿ ಬೀಳುವಂತಹ ಅಂಶ ಅಂತೂ ಇಲ್ಲಿ ಬಯಲಾಗ್ತಾ ಇದೆ. ಅದರಲ್ಲೂ ನೋಡಿ, ಸರ್ಕಾರ ಅಥವಾ ಕೆಎಂಎಫ್ ಈ ರೀತಿಯಾಗಿ ಯಾಕೆ ನಿರ್ಧಾರ ತೆಗೆದುಕೊಳ್ತು ಅಂದರೆ, ಒಂದು ಅವರ ಹಾಲಿನ ಪುಡಿಗೂ ಒಳ್ಳೆ ಮಾರ್ಕೆಟ್ ಇಲ್ಲ. ಸೊ ಹೆಚ್ಚುವರಿ ನಾವು ರೇಟ್ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಜನ ಒಪ್ಪಲ್ಲ. ಹೀಗಾಗಿ 50 ml ತಗೊಳ್ಳಿ, 2 ರೂಪಾಯಿ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ಜನರಿಗೂ ಕೂಡ ನಾವು ಹೇಳ್ಬೋದು ಕ್ಲಾರಿಫಿಕೇಶನ್ ಅನ್ನೋದು ಅವ್ರ ಮೂವ್. ಕೆಎಂಎಫ್ ಅಧ್ಯಕ್ಷರಾದಂತಹ ಭೀಮನಾಯ್ಕ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಹೊಸ ಸರ್ಪ್ರೈಸು, ಜನಕ್ಕೆ ಜಾಣ ರೀತಿಯಲ್ಲಿ ಕೆಎಂಎಫ್ನವರು ಬರೆ ಎಳೆದಿದ್ದಾರೆ ಎನ್ನುವಂಥದ್ದು. ಯಾಕಂದ್ರೆ 50 ml ಕೊಡ್ತಾ ಇದೀವಿ ಅನ್ನುವಂಥ ಕಾರಣಕ್ಕಾಗಿ 2 ರೂಪಾಯಿಯನ್ನ ಹೆಚ್ಚಳ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು? ಅದನ್ನ ನೀವು ಹಂಗೆ ಹೇಳಿದರೆ ಅದನ್ನು ಒಪ್ಪೋದಿಲ್ಲ. ನಾವು 1 ಲೀಟರ್ ಹಾಲಿಗೆ 42 ರೂಪಾಯಿ ತೊಗೊಳ್ತಾ ಇದ್ದೀವಿ. 1 ಲೀಟರ್ ಹಾಲಿಗೆ 42 ರೂಪಾಯಿ. 50 ml ಹಾಲನ್ನು ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. 1000 ml ಇರ್ತಕ್ಕಂಥ ಹಾಲು 1050 ml ಕೊಡ್ತಾ ಇದೀವಿ. ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. ಇನ್ನು 10 ಪೈಸೆ ಕಡಿಮೆ ತೊಗೊಳ್ತಾ ಇದೀವಿ ನಾವು. ಮತ್ತೆ ನಾವು ಏಜೆಂಟಿಗೂ 10 ಪೈಸೆ ಕೊಡಬೇಕಾಗುತ್ತೆ. ಮತ್ತೆ 20 ಪೈಸೆ ನಾವು ಕೆಎಂಎಫ್ಗೆ ನಮಗೆ ಅದು ಹೊರೆ ಆಗುತ್ತೆ. 50 ml ಹಾಲಿನ ಕಾಸ್ಟ್ ಮಾತ್ರ ತೊಗೊಳ್ತಾ ಇದೀವಿ, ನಾವೇನು ದರವನ್ನು ಹೆಚ್ಚು ಮಾಡಿಲ್ಲ. ಮತ್ತೆ ಯಾಕಂದ್ರೆ ಹಾಲು ಹೆಚ್ಚಾಗ್ತಾ ಇದೆ, ಈಗ 15% ಹೆಚ್ಚು ಹಾಲು ಶೇಖರಣೆ ಆಗ್ತಾ ಇದೆ. ಇದು ಕೆಎಂಎಫ್ನ ಒಂದು ದಾಖಲೆ. 1 ಕೋಟಿಗೆ ರೀಚ್ ಆಗ್ತಾ ಇದೀವಿ. ಸೊ ಹಾಗಾಗಿ ಹಾಲು ಹೆಚ್ಚಾಗತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಸೊ ರೈತರಿಗೆ ಅನುಕೂಲ ಆಗಬೇಕು. ನಾಳೆ 1 ಕೋಟಿ ಆಗಲಿ, 1 ಕೋಟಿ 5 ಲಕ್ಷ ಆಗಲಿ, 1 ಕೋಟಿ 10 ಲಕ್ಷ ಆಗಲಿ, ನಾವು ರೈತರಿಂದ ನಾವು ತಗೋಬೇಕು. ನಾವು 1 ಲೀಟರ್ ಹಾಲು ಕೂಡ ನಾವು ರೈತರಿಗೆ ವಾಪಸ್ ಕಳ್ಸೋದಿಲ್ಲ. ಎಷ್ಟೇ ಹಾಲು ಕೊಟ್ಟರು ರೈತರು ನಾವು ಶೇಖರಣೆ ಮಾಡ್ತೀವಿ. ಸೊ ಹಾಗಾಗಿ 50 ml ನ ಕಾಸ್ಟ್ ಮಾತ್ರ ತೊಗೊಳ್ತಾ ಇದೀವಿ, ನಾವು ಯಾವುದೇ ದರವನ್ನ ಹೆಚ್ಚು ಮಾಡಿಲ್ಲ. ನೀವು ಹೇಳುವಂಥದ್ದು ಬಹಳ ಅರ್ಥಪೂರ್ಣವಾಗಿದೆ, ಒಪ್ಕೊಳ್ಳುವಂಥ ಮಾತು. ಈಗ 1 ಕೋಟಿಯ ಸಂಗ್ರಹದ ಲೆವೆಲ್ಗೆ ನಾವು ಬಂದಿದ್ದೀವಿ. ಸೊ ಹಂಗಾಗಿ ಅದನ್ನ ಹಾಲನ್ನು ನಾವು ತಲುಪಿಸಬೇಕಾದಂಥ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ. ನಾಳೆ ನಮಗೆ 1 ಕೋಟಿ 20 ಲಕ್ಷನೋ 30 ಲಕ್ಷನೋ ಈಗ ಜಾಸ್ತಿ ಆಗ್ತಾ ಇತ್ತು. ಆಗೆಲ್ಲ 50 ml 60 ml ಈ ರೀತಿ ಜಾಸ್ತಿ ಮಾಡೋದ್ರ ಮುಖಾಂತರವಾಗಿ ಗ್ರಾಹಕರ ಮೇಲೆ ಹೊರೆಯನ್ನು ಏರುವಂಥದ್ದು ಸಾಧ್ಯ ಇದೆಯಾ ಅಂತ? 1 ಕೋಟಿ 1 ಲಕ್ಷ ಆಗಲಿ, 1 ಕೋಟಿ 2 ಲಕ್ಷ ಆಗಲಿ, 1 ಕೋಟಿ 5 ಲಕ್ಷ ಹಾಲು ಹೆಚ್ಚು ಆದರೆ ಸೊ ನಾವು ಅದಕ್ಕೆ ಬೇರೆ ಬೇರೆ ಆದಂಥ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಉದಾಹರಣೆಗೆ ನಿಮಗೆ ತಮಿಳುನಾಡಿನಲ್ಲಿ 50,000 ಪ್ರತಿ ದಿನ ಮಾರ್ಕೆಟಿಂಗ್ ಇದೆ ನಮ್ಮದು, ಅದನ್ನು ಜಾಸ್ತಿ ಮಾಡ್ತೀವಿ. ಕೇರಳದಲ್ಲಿ ಜಾಸ್ತಿ ಮಾಡ್ತೀವಿ. ಈಗ ಹೊಸ ಮಾರ್ಕೆಟನ್ನು ನಾವು ದೆಹಲಿಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಾಂಬೆನಲ್ಲಿ ಒಂದು 50,000 ಜಾಸ್ತಿ ಮಾಡಬೇಕಂತ ಚಿಂತನೆ ಮಾಡ್ತಾ ಇದ್ದೀವಿ. ಈಗ 8,000 ಇತ್ತು ಪೂನಾದಲ್ಲಿ, ಇವತ್ತು 33,000ಕ್ಕೆ ಬಂದಿದ್ದೀವಿ. ಸೊ ಈಗ ಹೈದರಾಬಾದ್ 1,75,000 ಇದೆ, ಅದಕ್ಕೊಂದು 50,000 ಜಾಸ್ತಿ ಮಾಡ್ತೀವಿ. ಆಂಧ್ರದಲ್ಲಿ ಮಾರ್ಕೆಟ್ ಜಾಸ್ತಿ ಮಾಡ್ತೀವಿ. ಅದಕ್ಕೆ ನಮಗೆ ಹೆಚ್ಚು ಹಾಲು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಸೇಲ್ಸ್ ಅನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೋಡ್ತಾ ಇದ್ದೀರಾ, ಹಳೆ ದರ ಹೊಸ ದರ ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಈಗ ನೋಡ್ತಾ ಇದೀವಿ. ನೋಡಿ ಶುಭಂ ಹಾಲಿನ ರೇಟು ಹಳೆ ರೇಟ್ ಇದ್ದಿದ್ದು 48 ರೂಪಾಯಿ, ಬಟ್ ಹೊಸ ದರ 50 ml ಎಕ್ಸ್ಟ್ರಾ ಆ್ಯಡ್ ಮಾಡಿದ್ಮೇಲೆ 50 ರೂಪಾಯಿಗೆ ಜಂಪ್ ಆಗಿದೆ, ಸ್ಪೈಕ್ ಆಗಿದೆ. ಅದಾದ ನಂತರ ಸಮೃದ್ಧಿ ಹಾಲಿನ ದರ ಹಳೆ ದರ ಇದ್ದಿದ್ದು 51 ರೂಪಾಯಿ, ಹೊಸ ದರ 53 ರೂಪಾಯಿ. ಈ ಕಡೆ ನಾವು ಅದೇ ರೀತಿ ಈ ಟೋನ್ಡ್ ಮಿಲ್ಕು ಜೊತೆಗೆ ಸ್ಕಿಮ್ಡ್ ಮಿಲ್ಕು ಬೇರೆ ಬೇರೆ ರೀತಿಯಾದಂತಹ ವೆರೈಟಿ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನು ಕೂಡ ನಾವು ನೋಡ್ತೀವಿ. ಸೊ ಅಲ್ಲೂ ಕೂಡ ಸ್ಪೈಕ್ ಆಗಿದೆ ರೇಟು. ಹಳೆ ದರ ಇದ್ದಿದ್ದು ಶುಭಂ ಗೋಲ್ಡು 49 ರೂಪಾಯಿ, ಹೊಸ ದರ ಈಗ 51 ರೂಪಾಯಿಗೆ ಏರಿಕೆ ಆಗಿದೆ. ಅದೇ ರೀತಿ ಡಬಲ್ ಟೋನ್ ಮಿಲ್ಕ್ನ ಬೆಲೆ ಹಳೆ ದರ ಇದ್ದಿದ್ದು 41 ರೂಪಾಯಿ, ಹೊಸ ದರ 43 ರೂಪಾಯಿ. ಸೊ 2 ರೂಪಾಯಿ ಸ್ಪೈಕ್ ಆಗಿರೋದನ್ನ ಗಮನಿಸ್ತಾ ಇದ್ದೀರಾ.
ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘು. ಜನರಿಗೆ ಬರೆ ಹಾಕ್ಬಿಟ್ಟು ನಾವು 50 ml ಎಕ್ಸ್ಟ್ರಾ ಕೊಡ್ತಾ ಇದೀವಿ, ಹಿಂಗಾಗಿ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತೀವಿ ಅಂದ್ರೆ ಇದು ಯಾವ ರೀತಿ ಸಮರ್ಥನೆ? ನೀವು ಕ್ಲೆವರ್ ಮೂವ್ ಮಾಡ್ತೀರಾ ಸರಿ, ಬಟ್ ಜನರಿಗೆ ಎಷ್ಟು ಅಂತ ಬರೆ ಹಾಕ್ತೀರಾ ಅಂತ? ಖಂಡಿತವಾಗಿಯೂ ಮಮತಾ, ಕೊಟ್ಟು ಕಿತ್ಕೊಳ್ಳುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ 50 ml ಕೊಡ್ತಾ ಇದ್ದೀವಿ ಎನ್ನುವಂಥ ನಿಟ್ಟಿನಲ್ಲಿ 2 ರೂಪಾಯಿನ ಹೆಚ್ಚಳ ಮಾಡಿರುವಂಥದ್ದು ನಿಜಕ್ಕೂ ಗ್ರಾಹಕರ ಮೇಲೆ ದೊಡ್ಡ ಮಟ್ಟದ ಹೊರೆ ಬೀಳುತ್ತೆ. ಈಗಾಗಲೇ ಸಾಕಷ್ಟು ದರ ಏರಿಕೆಗಳು, ಬೆಲೆ ಏರಿಕೆಗಳಿಂದ ಸಾಮಾನ್ಯ ಜನ ಕಂಗೆಡ್ತಾ ಇದ್ದಾರೆ. ಇದರ ಮಧ್ಯೆ ಇವತ್ತಿನ ಈ ಹೊಸ ಶಾಕಿಂಗ್ ನ್ಯೂಸ್ ಏನಿದೆ ಒಂದಂತೂ ಜನರನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲೇ ಇದೆ. ಕಾರಣ ಇವ್ರು ಹೇಳುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ನಮಗೆ ಹಾಲಿನ ಪ್ರಮಾಣ ಅಂದ್ರೆ ಸಂಗ್ರಹ ಆಗ್ತಾ ಇರುವಂತ ಹಾಲಿನ ಪ್ರಮಾಣ, ರೈತರಿಂದ ಉತ್ಪಾದನೆ ಆಗುವಂತ ಹಾಲಿನ ಪ್ರಮಾಣ ಏನಿದೆ 15% ಹೆಚ್ಚಳ ಆಗಿದೆ. ಹಾಲನ್ನ ಬೇರೆ ಕಡೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಹಾಕಿದಂತ ಬಂಡವಾಳ ಆದಷ್ಟು ಬೇಗ ಸಿಗೋದಿಲ್ಲ. ಇದು ಎಲ್ಲೋ ಒಂದ್ ಕಡೆ KMF ಸೇರಿದಂತೆ ಉಳಿದ 15 ಒಕ್ಕೂಟಗಳೇನಿದೆ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ಅವು ನಷ್ಟಕ್ಕೆ ಜಾರುವಂತ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಈ ಹಾಲನ್ನ ಗ್ರಾಹಕರ ಮೇಲೆ ಹೊರೆ ಹಾಕುವಂತ ನಿಟ್ಟಿನಲ್ಲಿ ಅದನ್ನ ಸರಿದೂಗಿಸುವಂತ ಹೆಜ್ಜೆಯನ್ನ KMF ಇಡ್ತಾ ಇದೆ ಎನ್ನುವಂತ ವಿಚಾರವನ್ನ ಅಧ್ಯಕ್ಷರೇ ಹೇಳುವಂಥದ್ದು. ಮುಖ್ಯವಾಗಿ ಈಗ ಪ್ರಮುಖವಾಗಿ 1000 ml ಏನ್ ಬರ್ತಾ ಇತ್ತು ಅಂದ್ರೆ 1 ಲೀಟರ್ ಪ್ಯಾಕೆಟ್ ಏನ್ ಬರ್ತಾ ಇತ್ತು, ಜೊತೆಗೆ ಅರ್ಧ ಲೀಟರ್ ಪ್ಯಾಕೆಟ್ ಏನ್ ಬರ್ತಾ ಇತ್ತು, ಅದಕ್ಕೆ ಎಕ್ಸ್ಟ್ರಾ 50 ml ಅನ್ನ ಸೇರ್ಸೋದ್ರ ಮುಖಾಂತರವಾಗಿ ಅರ್ಧ ಲೀಟರ್ 1 ಲೀಟರ್ ಎರಡಕ್ಕೂ ಕೂಡ 2 ರೂಪಾಯಿನ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಗಮನಿಸಬೇಕಾದಂತ ಒಂದು ಅಂಶ ಅಂದ್ರೆ, ಸಾಮಾನ್ಯವಾಗಿ 1 ಲೀಟರ್ ಅನ್ನ ತೆಗೆದುಕೊಳ್ಳುವಂತವರ ಸಂಖ್ಯೆ ಕಡಿಮೆ. ಯಾಕಂದ್ರೆ ಮನೆಗಳಿಗೆ ಕೊಂಡು ಹೋಗುವಂತವರು ಅರ್ಧ ಲೀಟರ್ಗಳ ಪ್ಯಾಕೆಟ್ ಗಳನ್ನ ಹೆಚ್ಚಾಗಿ ತೆಗೆದುಕೊಂಡು ಹೋಗ್ತಾರೆ. ಅವರೆಲ್ಲರಿಗೂ ಕೂಡ 2 ರೂಪಾಯಿ ಹೆಚ್ಚಳ ಮಾಡ್ತಾ ಇರುವಂತದ್ದು. ಎರಡು ಅಂದ್ರೆ 1 ಲೀಟರ್ ಇರ್ಬೋದು, 2 ಲೀಟರ್ ಇರ್ಬೋದು, ಅರ್ಧ ಲೀಟರ್ ಇರ್ಬೋದು, ಎರಡೂ ಪ್ಯಾಕೆಟ್ಗೂ ಕೂಡ ಒಂದೇ ದರ ಹೆಚ್ಚಳ ಮಾಡಿರುವಂತದ್ದು. ಅರ್ಧ ಲೀಟರ್ ಕೊಳ್ಳುವಂತ ಸಾಮಾನ್ಯ ಕುಟುಂಬಗಳೇನಿರ್ತವೆ ಅವುಗಳ ಮೇಲೆ ಹೆಚ್ಚು ಹೊರೆಯನ್ನ ಹಾಕದ ರೀತಿಯಲ್ಲೇ ಆಗ್ತಾ ಇದೆ. ಬಟ್ ಆದ್ರೆ ಇವ್ರು ಹೇಳುವಂತದ್ದು ಉಪ ಉತ್ಪನ್ನಗಳು, ಹಾಲನ್ನ ಹೊರತುಪಡಿಸಿದ್ರೆ ಮೊಸರು ಇರ್ಬೋದು, ಪನ್ನೀರ್ ಇರ್ಬೋದು, ಮಜ್ಜಿಗೆ ಪ್ಯಾಕೆಟ್ಗಳು, ಇದು ಯಾವುದರ ಮೇಲೂ ಕೂಡ ನಾವು ಹೆಚ್ಚಳವನ್ನ ಮಾಡ್ತಾ ಇಲ್ಲ. ಬಟ್ ಹಾಲಿನ ಮೇಲೆ ಮಾತ್ರ ಹೆಚ್ಚಳವನ್ನ ಮಾಡ್ತಾ ಇದ್ದೇವೆ. ಅಂತಂದ್ರೆ ನಾವು ಇದು ದರ ಏರಿಕೆ ಅಂತಲ್ಲ, 50 ml ನಾವು ಏನ್ ಕೊಡ್ತಾ ಇದೀವಿ ಅದಕ್ಕೆ ನಾವು ಹಣವನ್ನ ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಇಷ್ಟು ದಿನ 1 ಲೀಟರ್ ಪ್ಯಾಕೆಟ್ ಕೊಟ್ಟು ಹೇಗೆ ಹಣವನ್ನ ತೆಗೆದುಕೊಳ್ತಾ ಇದ್ವಿ, ಅದೇ ರೀತಿ ಹೆಚ್ಚುವರಿಯಾಗಿ 50 ml ಅನ್ನ ಕೊಟ್ಟು ತೆಗೆದುಕೊಳ್ತಾ ಇದ್ದೇವೆ ಎನ್ನುವಂಥದ್ದು ಇವ್ರ ವಾದ. ಅಂದ್ರೆ ಜನ ಕೇಳಿರಲಿಲ್ಲ, ಬಟ್ ಆದ್ರೆ ಇವ್ರಿಗೆ ಬರ್ತಾ ಇರುವಂತ ಹಾಲೇನಿದೆ, ಹಾಲನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಅಂದ್ರೆ ಬೇರೆ ಉಪ ಉತ್ಪನ್ನಗಳಿಗೆ ಇನ್ವೆಸ್ಟ್ ಮಾಡಿ ನಷ್ಟ ಅನುಭವಿಸೋದ್ರ ಬದಲಾಗಿ ಗ್ರಾಹಕರಿಗೆ ಕೊಟ್ಟು ಅವರಿಂದನೇ ನಾವು ವಾಪಸ್ ಹಣವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಮುಖ್ಯವಾಗಿ ಇನ್ನೊಂದು ವಿಚಾರ, ಈ ತೆಗೆದುಕೊಳ್ಳುವಂತ ಹೆಚ್ಚುವರಿ ಹಣ ಏನಿದೆ ಇದು ರೈತರಿಗೆ ಹೋಗೋದಿಲ್ಲ, ನೇರವಾಗಿ ಆ ನಿಗಮಗಳೇನಿದೆ, ಆ ಒಕ್ಕೂಟಗಳೇನಿದೆ ಅಲ್ಲಿಗೆ ಇದು ಸೇರುವಂತದ್ದು, ರೈತರಿಗೆ ನೇರವಾಗಿ ಸೇರೋದಿಲ್ಲ. ಮಮತಾ, ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.